ಮರಳು ಭೂಮಿಯಲ್ಲಿ ಬೇಕಾದ್ರೆ ಭತ್ತ ಬೆಳೆದು ಬೇಸಾಯ ಮಾಡ್ಬೋದು. ಆದರೆ ಇವರಿಬ್ರು ಹಾರ್ಟಲ್ಲಿ ಲವ್ ಸಾಂಗ್ ಬರೋ ಹಾಗೆ ಮಾಡೋದಂತೂ ಆ ದೇವ್ರಿಗೂ ಕಷ್ಟ ಅನ್ಸತ್ತೆ. ಛೇ, ಏನು ಮಾಡೋದೀಗ? ಸಾಂಗ್, ಲವ್ ಸಾಂಗ್. ಎಸ್. ಸುಮ್ನೆ ನಗುತ್ತಾಳೆ ಇವಳು, ಸ್ವರ್ಗಾನೆ ಕಣ್ಣೆದುರು ಬರಲು. ಮೈ ಹಾರ್ಟ್ ಇಸ್ ಬೀಟಿಂಗ್ ತಗದಿಮಿದ್ದ. ಓಹೋಹೋ, ಹೌದಾ? ಮಾಡ್ತೀನೀಗ. ನಿನ್ನ ರಸಿದ ಮಹಾರಾಣಿ ನಾನು, ಐ ಲವ್ ಯು ಅಂದು ಎದೆ ಬಡಿದ. ಯು ಆರ್ ಮೈ ಸ್ವೀಟ್ ಹಾರ್ಟ್ ಕೊನೆತ. ಬೆಳ್ಳಗೆ ಬೆಳ್ಳಗೆ ಇದ್ದಾರೆ, ಯುದ್ಧಕ್ಕೆ ನಿಂತರೆ ಮದ್ದಾನೆ. ಇವನು ಅಂದ್ರೆ ನನಗೆ ಪ್ರಾಣನೇ. ಬಾಸು, ಏಯ್, ನಾನೇನು ಮಾಡಿಲ್ಲ. ನಗುತ್ತಾನೆ ನಾನು. ಇದೇನಿದು? ಬೇರೆ ಹಾಡೇ ಇಲ್ವಾ? ಬರೀ ಈ ತರದ ಹಾಡುಗಳೇ ಬರ್ತಿದೆ. ಹಲೋ ಕೊಡಗು. ಈ ಸುಂದರವಾದ ವಾತಾವರಣದಲ್ಲಿ ಹೊಸದಾಗಿ ಮದುವೆಯಾಗಿ ಹನಿಮೂನ್ಗೆ ಬಂದಿರೋ ಎಲ್ಲಾ ಜೋಡಿಗಳಿಗಂತೂ ಇದು ಸ್ವರ್ಗ ಅಂತಾನೆ ಹೇಳ್ಬೋದು. ಲವ್ ಇಸ್ ಇನ್ ದ ಏರ್ ಅಂತಾರಲ್ವಾ, ಪ್ರೀತಿ ಕೊಡಗಿನ ಗಾಳಿಯಲ್ಲಿದೆ. ಮಂಜಿನ ನಗರಿ ಕೊಡಗಿಗೆ ಬರ್ತಿರೋ ಎಲ್ಲಾ ಹೊಸ ಜೋಡಿಗಳಿಗೂ ಸ್ವಾಗತ. ಯಾರಿದು? ಕೂರ್ಗೋಗ್ ಬರೋರೆಲ್ರು ಅದಕ್ಕೆ ಬರ್ತಾರ? ಏನೇನೋ ಮಾತಾಡ್ತಿದಾರ. ಯಾಕೆ ದುರ್ಗಾ, ನಿನಗೆ ರೊಮ್ಯಾಂಟಿಕ್ ಸಾಂಗ್ಸ್ ಅಂದ್ರೆ ಇಷ್ಟ ಆಗಲ್ವಾ? ಕೂರ್ಗೋಗಿ ಬಂದಿದ್ದೀವಿ, ಸಕ್ಕತ್ತಾಗಿರೋ ವೆದರ್ ಇದೆ. ಇಂಥ ಟೈಮಲ್ಲಿ ಜರ್ನಿ ಮಾಡ್ತಾ ರೊಮ್ಯಾಂಟಿಕ್ ಸಾಂಗ್ ಕೇಳ್ತಾ ಇದ್ರೆ ಏನು ಮಜವಾಗಿರುತ್ತೆ ಗೊತ್ತಾ? ಬೋಸು, ನೀವು ಆಫೀಸ್ ಕೆಲ್ಸದ ಮೇಲೆ ಬಂದಿದ್ದೀರಾ, ಅದ್ರ ಬಗ್ಗೆ ಗಮನ ಕೊಡಿ. ಈ ತರ ಹಾಡುಗಳನ್ನೆಲ್ಲ ಕೇಳ್ಕೊಂಡು ಟೈಮ್ ಹಾಳು ಮಾಡಬೇಡಿ. ಅಷ್ಟಕ್ಕೂ ನಾವು ಹನಿಮೂನ್ ಬಂದಿದೀವಿ ಅಂತ ಈ ರೇಡಿಯೋದವ್ರಿಗೆ ಯಾರು ಹೇಳಿದ್ರು? ದುರ್ಗಾ, ಪಾಪ ಅವ್ರು ಜನರೆಲ್ಲ ಹೇಳ್ತಾ ಇದ್ದಾರೆ, ನಿಂಗೆ ಹೇಳ್ತಾ ಇದ್ದಾರೆ ಅಂತ ಯಾಕೆ ತಗೋತಾ ಇದೆಯಾ? ಅಯ್ಯೋ, ಯಾಕೆ ತಗೋತಿ ಅಂದ್ರೆ ನಾನು ಮೊದಲನೇ ಸಲ ಕೂರ್ಗ್ ಬರ್ತಿದ್ದೀನಿ ಬೋಸು. ಇದೊಳ್ಳೆ ನನಗೆ ಹೇಳ್ದಾಗ